ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಏನಂತಂದರೆ ಬಂಗಾರದ ಜೋಡಿ ಪ್ರೋಗ್ರಾಮ್ ಇದೆ ಇವತ್ತು ಮೈಸೂರಲ್ಲಿ. ಹಾಗಾಗಿ ನಾವು 3 ಗಂಟೆ ಪಾಸ್ನ ತೊಗೊಂಬಂದಿದ್ದೀವಿ. ಅಂದರೆ ಬೆಳಗ್ಗೆ ಒಂದು ಶೋ ಮತ್ತು ಮಧ್ಯಾಹ್ನ ಒಂದು ಶೋ ಇದೆ ಅಂತ ಅನಿಸುತ್ತೆ. ಬೆಳಗ್ಗೆ ಶೋದು ಪೂರ್ತಿ ಹೌಸ್ಫುಲ್ ಆಗಿತ್ತು. ಹಾಗಾಗಿ ನಾವು ಮಧ್ಯಾಹ್ನದ್ದು ಪಾಸ್ ತೊಗೊಂಬಂದಿದ್ದೀವಿ 3 ಗಂಟೆ ಶೋದು. ಒಂಥರ ಬೆಟರ್ ಆಯಿತು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಮಕ್ಕಳಿದ್ದಾರಲ್ವ, ಬೆಳಗ್ಗೆ 9 ಗಂಟೆಗೇ ಅಂತಂದಿದ್ರೆ ಕಷ್ಟ ಆಗ್ತಾಯಿತ್ತು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಎಲ್ಲ ಹೋಗೋದಕ್ಕೆ. ಸೊ ಮಧ್ಯಾಹ್ನ ಆಗಿರೋದಕ್ಕೆ ಆರಾಮಾಗಿ ರಿಲ್ಯಾಕ್ಸ್ಡಾಗಿ ಹೋಗ್ಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ಗೋಧಿ ದೋಸೆನ ಮಾಡಿದ್ದೀನಿ. ಗೋಧಿ ದೋಸೆ ಮಾಡಿಬಿಟ್ಟು ಅದಕ್ಕೆ ಟೊಮೆಟೊ ಗೊಜ್ಜು ಮಾಡಿದ್ದೀನಿ. ಐಬ್ರೋಸೇ ಮಾಡಿಸಲಿಲ್ಲ ಫ್ರೆಂಡ್ಸ್, ಐಬ್ರೋಸ್ ಮಾಡಿಸ್ಕೊಬರೋಣ ಅಂತ ಹೇಳಿಬಿಟ್ಟು ಇವಾಗ ಜಸ್ಟ್ ಪಾರ್ಲರ್ಗೆ ಹೋಗ್ಬಿಟ್ಟು ಐಬ್ರೋಸ್ ಮಾಡಿಸ್ಕೊಂಡು ಬಂದೆ. ಯಾಕೋ ಕರೆಕ್ಟಾಗೇ ಮಾಡಿಲ್ಲ, ಸರಿಯಾಗೇ ಮಾಡಿಲ್ಲ, ಕರೆಕ್ಟಾಗಿ ಶೇಪ್ ಬಂದಿಲ್ಲ. ಅಂದರೆ ಅವರು ಆಂಟಿ ಇರಲಿಲ್ಲ, ಬೇರೆಯವ್ರು ಮಾಡಿದ್ದು. ಯಾಕೋ ಕರೆಕ್ಟಾಗಿ ಮಾಡೇ ಇಲ್ಲ. ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನನಗೂ ಅಲ್ಲಿ ಆರ್ಗ್ಯೂ ಮಾಡೋಷ್ಟು ಟೈಮ್ ಇರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಇವಾಗ ತಲೆಗೆ ಆಯಿಲ್ ಅಪ್ಲೈ ಮಾಡಿದ್ದೀನಿ, ಬೆಳಗ್ಗೆನೇ ಮಾಡಿದೆ. ಒಂದು 2 ಅವರ್ಸ್ ಆದಮೇಲೆ ಸ್ನಾನ ಮಾಡಬೇಕು. ಇನ್ನೇನು ಇವಾಗ ಹೊರಟ್ವಿ ಫ್ರೆಂಡ್ಸ್, ಎಲ್ಲರೂ ರೆಡಿಯಾಗಿ. ಅಂದರೆ ಅವ್ರು ಆ್ಯಕ್ಚುಲಿ 2:30ಗೆ ಅಲ್ಲಿರಬೇಕು ಅಂತ ಹೇಳಿದರು. ಬಟ್ ಸ್ವಲ್ಪ ಲೇಟ್ ಆಯಿತು, ನಾವು ಮನೆ ಬಿಡೋದೇ ಲೇಟ್ ಆಯಿತು. ಅಂದರೆ ಹಸ್ಬೆಂಡ್ಗೆ ಇವತ್ತು ಕೂಡ ಸ್ವಲ್ಪ ಏನೋ ಕೆಲಸ ಇತ್ತು. ಹಾಗಾಗಿ ಅವ್ರ ಮನೆಗೆ ಬಂದಿದ್ದೇನೆ 2 o'clock ಆಯಿತು. ಅದಾದಮೇಲೆ ಮಕ್ಕಳಿಗೆಲ್ಲ ಊಟ ಮಾಡಿಸಿ ನಾವು ಊಟ ಮಾಡಿ ಹೊರಡೋದು ಮನೇಲೇ 2:45 ಆಯಿತು ಮನೆಯಿಂದ ಹೊರಡೋದು. ಇನ್ನೇನು ಅಲ್ಲಿಗೆ ರೀಚ್ ಆಗೋ ಅಷ್ಟೊತ್ತಿಗೆ 3 o'clock 10 minutes ಆಯಿತು. ಅಷ್ಟರಲ್ಲಿ ಆಗಲೇ 4 ಜೋಡಿನ ಕರೆದು ಅವರು ಪ್ರೋಗ್ರಾಮ್ನ ಶುರು ಮಾಡಿಬಿಟ್ಟಿದ್ರು. ನಾವು ಹಿಂದೆನೇ ಕೂತ್ಕೊಂಡ್ವಿ, ಏಕೆಂದರೆ ಹಿಂದೆ ಕೂತ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಅದು ಅಲ್ಲದೆ ನಾನು ಸ್ವಲ್ಪ ಶಾರ್ಟ್ ಇರೋದ್ರಿಂದ ಮುಂದೆ ಏನಾದರೂ ನನಗಿಂತ ಎತ್ತರದವ್ರು ಕೂತ್ಕೊಂಡ್ರೆ ನನಗೇನು ಕಾಣಿಸೋದೇ ಇಲ್ಲ. ಹಾಗಾಗಿ ಹಿಂದೆನೇ ಕೂತ್ಕೊಂಡ್ವಿ. ಈ ಮಕ್ಕಳನ್ನ ಎಲ್ಲಿ ಹೋದ್ರೂ ಅಷ್ಟೇ ಅವ್ರನ್ನ ಹಿಡಿಯೋದೇ ಒಂದು ದೊಡ್ಡ ಟಾಸ್ಕು. ತಕ್ಷಕಂತೂ ಇವಾಗ ನಡೆಯೋದು ಕಲ್ತ್ಬಿಟ್ಟು ಒಂದು ಕಡೆ ಕೂರೋದಿಲ್ಲ. ಅವನು ಅವ್ರ ಅಣ್ಣ ಯಾರೋ ಹೊರಗಡೆ ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಆಟ ಆಡ್ತಾ ಇರೋದಕ್ಕೇ ತಕ್ಷಕು ನಾನು ಅಲ್ಲಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಅವನು ಹೋಗ್ತಾ ಇದ್ದ. ಅಥರ್ವಂತೂ ನಮ್ಮ ಹತ್ರ ಬರಲೇ ಇಲ್ಲ, ಅವ್ನ ಪ್ರೋಗ್ರಾಮ್ನೇ ನೋಡಲಿಲ್ಲ. ಸ್ಟಾರ್ಟಿಂಗೆಲ್ಲ 1 hour ನೋಡ್ದೆ ಅಷ್ಟೇ. ಅದಾದಮೇಲೆ ಬೇರೆ ಮಕ್ಕಳು ಸಿಕ್ಕಿದ್ದಕ್ಕೆ ಅವ್ರ ಜೊತೆ ಹೊರಗಡೆ ಆಟ ಆಡ್ಕೊಂಡಿದ್ದ. ಒಳಗಡೆ ಬಂದರೆ ಯಾಕೋ ಅವನಿಗೆ ಇಷ್ಟನೇ ಆಗ್ತಾ ಇರಲಿಲ್ಲ, ಕೂರ್ತಾನೆ ಇರಲಿಲ್ಲ, ಆಟ ಮಾಡ್ತಿದ್ದ. ನಾವು ಸರಿ ಆಯಿತು ಹೊರಗಡೆ ಮಕ್ಕಳ ಜೊತೆ ಆಟ ಆಡ್ಕೊಂಡಿರಲಿ ಅಂತ ಅಂದ್ಬಿಟ್ಟು ಬಿಟ್ವಿ, ನೋಡ್ಕೋತಾ ಇದ್ವಿ ಅವಾಗವಾಗ. ಅದ್ಭುತವಾದ ಅರಮನೆ ನಗರಿ, ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ನಾವು ಹಮ್ಮಿಕೊಂಡಂಥ ಬಂಗಾರದ ಅಂದರೆ ಇವತ್ತು 4 ಎಪಿಸೋಡ್ಸ್ನ ಮಾಡಿದ್ರು. 4 ಎಪಿಸೋಡ್ಸ್ ಅಂದರೆ 16 ಜೋಡಿಗಳನ್ನ ಅವರು ಸ್ಟೇಜ್ ಮೇಲೆ ಕರೆದು ಅವ್ರ ಹತ್ರ ಆಟ ಎಲ್ಲ ಆಡಿಸಿದ್ರು. ಸರಿ ಅಂದ್ಬಿಟ್ಟು ನಾವು ಮುಗಿಯೋವರೆಗೂ ಕಾಯ್ತಾ ಇದ್ವಿ, ನಮಗೂ ಒಂದು ಚಾನ್ಸ್ ಸಿಗ್ಬೋದೇನೋ ಅಂತ. ಬಟ್ ಲಕ್ಕಿ ಡಿಪ್ಪಲ್ಲಿ ನಮ್ಮ ನೇಮ್ ಬರಲೇ ಇಲ್ಲ. ಸರಿ ಅಂದ್ಬಿಟ್ಟು ಬಟ್ ಡ್ಯಾನ್ಸ್ ಮಾಡಿದ್ದಕ್ಕೆ ಈಗ ಒಂದು ಗಿಫ್ಟ್ ಹ್ಯಾಂಪರ್ ಸಿಕ್ತು. ಅದರಲ್ಲಿ ಖುಷಿ ಇದೆ. ಓಕೆ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ನಾವೇ ಅಂದ್ಕೊಂಡ್ವಿ. ಇನ್ನೇನು ಅಲ್ಲಿಂದ ಹೊರಟ್ವಿ ಫ್ರೆಂಡ್ಸ್. ಅಲ್ಲಿಂದ ಹೊರಡುವಾಗಲೇ 8:30 ಆಗಿತ್ತು. ಅಥರ್ವ್ಗೆ ತುಂಬ ನಿದ್ದೆ ಬಂದುಬಿಟ್ಟಿತ್ತು, ಯಾಕೆಂದರೆ ಮಧ್ಯಾಹ್ನ ನಿದ್ದೆ ಮಾಡಿರಲಿಲ್ಲ ಅಲ್ವಾ. ಮತ್ತು ಅಲ್ಲಿ ಚೆನ್ನಾಗಿ ಕುಣಿದಿದ್ದ, ಹಾಗಾಗಿ ಅವನಿಗೆ ನಿದ್ದೆ ಬಂದುಬಿಟ್ಟಿತ್ತು. ಇನ್ನು ಮನೆಗೆ ಹೋಗಿ ಅಡುಗೆ ಎಲ್ಲ ಮಾಡಿ ಊಟ ಮಾಡೋ ಅಷ್ಟರಲ್ಲಿ ಲೇಟ್ ಆಗುತ್ತೆ, ಅವ್ನು ಮಲ್ಕೊಬಿಡ್ತಾನೆ ಅಂತ ಹೇಳಿಬಿಟ್ಟು ಹೊರಗಡೆನೇ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಈ ಹೊರಗಡೆ ಕರ್ಕೊಂಡೋದ್ರೆ ಈ ಮಕ್ಕಳು ಸುಮ್ಮನೆ ಇರಬೇಕಲ್ಲ, ಅಲ್ಲೂ ಕೂಡ ಒಂದು ಕಡೆ ಕೂತ್ಕೊಳ್ಳೋದಿಲ್ಲ. ಅದಕ್ಕೆ ಪಾರ್ಸಲ್ ತೊಗೊಂಡ್ಬಿಟ್ರೆ ಮನೇಲಿ ಹೋಗ್ಬಿಟ್ಟು ತಿನ್ಬೋದು ಅಂತ ಅಂದ್ಕೊಂಡು. ಅಥರ್ವ್ಗೆ ಪೂರಿ ಅಂತಂದರೆ ಇಷ್ಟ, ಅದಕ್ಕೆ ಪೂರಿನೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಹಸ್ಬೆಂಡ್ ಹೋಗಿದ್ದಾರೆ ಪಾರ್ಸಲ್ ತೊಗೊಂಬರೋಕ್ಕೆ ಅಂತ ಅಂದ್ಬಿಟ್ಟು. ಇನ್ನೇನು ಅವ್ರು ಪಾರ್ಸಲ್ ತೊಗೊಂಬಂದ ತಕ್ಷಣ ಇನ್ನು ವಾಪಸ್ ಮನೆಗೆ ಹೊರಡ್ತೀವಿ ನಾವು. ಮನೆಗೆ ಹೊರಟು ಇನ್ನು ಊಟ ಎಲ್ಲ ಮಾಡಿಸಿ ಮಕ್ಕಳಿಗೆ ನಾವು ಊಟ ಮಾಡೋ ಅಷ್ಟರಲ್ಲಿ ಟೈಮ್ ಆಗುತ್ತೆ. ಬೇಜಾರಂತೂ ಖಂಡಿತ ಇದೆ, ಅಂದರೆ ನಮಗೆ ಚಾನ್ಸ್ ಸಿಕ್ಕಲಿಲ್ಲ ಅಂತ. ಬಟ್ ಹಸ್ಬೆಂಡ್ ಏನಂತ ಹೇಳಿದ್ರು ಅಂತಂದರೆ, ಯು ಡಿಸರ್ವ್ ಬೆಟರ್ ಮೋರ್ ದ್ಯಾನ್ ದಿಸ್ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ನಮಗೆ ನಾವೇ ಸಮಾಧಾನ ಮಾಡ್ಕೊಂಬಿಟ್ಟು
ಇನ್ನೇನು ಮನೆ ಕಡೆ ಹೊರಟ್ವಿ. ಅಂದರೆ ಅಥರ್ವಂಗೆ ಪೂರಿ ಮತ್ತು ಅಮ್ಮಂಗೆ ಚಪಾತಿ ತೊಗೊಂಡ್ರು. ನಮಗೆ ಸ್ವಲ್ಪ ಸಾಂಬಾರಿದೆ ಮನೇಲಿ, ಅದಕ್ಕೇ ರೈಸ್ ಮಾಡ್ಕೊಂಡು ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಅಂದರೆ ಅಮ್ಮಂಗೆ ಶುಗರ್ ಇದೆ ಅಲ್ವಾ, ಹಾಗಾಗಿ ಅವರು ರೈಸ್ ಐಟಮ್ ಏನೂ ತಿನ್ನೋದಿಲ್ಲ. ಅದಕ್ಕೆ ಅವ್ರಿಗೆ ಇನ್ನು ಚಪಾತಿ ತೊಗೊಂಡ್ಬಿಟ್ವಿ. ಇನ್ನು ಮನೆಗೆ ಬಂದು ಚಪಾತಿ ಎಲ್ಲ ಹಿಟ್ಟೆಲ್ಲ ಕಲಸಿ ಮತ್ತು ಹೊಸೆಯಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ಇನ್ನು ನಮಗೆ ಏನು ಗಿಫ್ಟ್ ಹ್ಯಾಂಪರ್ ಸಿಕ್ತು ಅಂತಂದರೆ 1 2 3 ಫುಡ್ಸ್ ಕಡೆಯಿಂದ ನಮಗೆ ಗಿಫ್ಟ್ ಹ್ಯಾಂಪರ್ ಸಿಕ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.